ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನ ಈಗಿನಿಂದಲೇ ಪ್ರಾರಂಭಿಸಿದೆ. ಯಾಕಂದ್ರೆ ಇತ್ತೀಚೆಗೆ ದೆಹಲಿಯಲ್ಲಿ ಆಯ್ತಲ್ಲ ಸ್ಫೋಟ, ಆ ಕಾರಣದಿಂದಾಗಿ ಆಲ್ರೆಡಿ ಎಲ್ಲಾ ರೀತಿಯ ಅಲರ್ಟ್ ಆಗ್ತಾ ಇರೋದು, ಭದ್ರತೆಯನ್ನ ಹೆಚ್ಚುಗೊಳಿಸ್ತಾ ಇರೋದು ಈಗಿನಿಂದಲೇ ಪ್ರಾರಂಭ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ದೆಹಲಿ ಬ್ಲಾಸ್ಟ್ ಹಿನ್ನೆಲೆ ಈ ಬಾರಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೆಂಗಳೂರು ನಗರದಾದ್ಯಂತ ಕೂಡ ಪೊಲೀಸರ ಸರ್ಪಗಾವಲು ಇರುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಬಂದೋಬಸ್ತ್ ಹೆಚ್ಚು ಮಾಡೋದಕ್ಕೆ ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದು, ಎಂಜಿ ರೋಡ್, ಇಂದಿರಾನಗರ, ಕೋರಮಂಗಲ, ಮಾರತಹಳ್ಳಿಯಲ್ಲಿ ಖಾಕಿ ಕಣ್ಗಾವಲು ಇರುತ್ತೆ. ಮಹಿಳೆಯರು ಮತ್ತು ಯುವತಿಯರ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಡೋದಕ್ಕೆ ಸೂಚನೆ ಕೊಡಲಾಗಿದ್ದು, 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಗೆ ನಿರ್ಧಾರ ಕೂಡ ಆಗಿದೆ. ಪ್ರಮುಖವಾಗಿ ಜಿಬಿಎ ಜೊತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಸೋದಕ್ಕೆ ನಿರ್ಧಾರ ಆಗಿದ್ದು, ಮಹಾನಗರದಲ್ಲಿ ಡ್ರಗ್ಸ್ ಜಾಲ ಭೇದಿಸೋದಕ್ಕೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಯಾ ಭಾಗದ ಪೊಲೀಸ್ ಠಾಣೆಗೆ ಜವಾಬ್ದಾರಿಯನ್ನು ಕಮಿಷನರ್ ನೀಡಿ ಆದೇಶ ಕೊಟ್ಟಿದ್ದು, ಪ್ರತಿಷ್ಠಿತ ಕಾಲೇಜು, ಶಾಲೆಗಳ ಬಳಿ ಕೂಡ ಗಸ್ತಲ್ಲಿ ಇರಬೇಕು ಅಂತ ಸೂಚನೆ ಕೊಡಲಾಗಿದೆ. ಮಾದಕ ವಸ್ತುಗಳು ಮಾರಾಟ ಆಗದಂತೆ ನೋಡಿಕೊಳ್ಬೇಕು. ಜಿಲ್ಲೆಯ ಗಡಿಯಲ್ಲೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ.